ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲೇಬರ್ ಕಾಸ್ಟ್ ಶೀಟ್ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಸೊ ಲೇಬರ್ ಕಾಸ್ಟ್ ಶೀಟ್ ಅಂತಂದರೆ ಒಂದು ಕಂಪನಿಗೆ ಒಬ್ಬ ಲೇಬರಿಂದ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಲೇಬರ್ಸಿಂದ ಆಗುವಂಥ ಖರ್ಚು. ಸೊ ಕ್ವಶನಲ್ಲಿ ಲೇಬರ್ ರಿಲೇಟೆಡ್ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೋ ಎಲ್ಲದನ್ನು ಬರ್ಕೊಂಡು ಆ್ಯಡ್ ಮಾಡಿದ್ರಾಯಿತು. ಸೊ ಈ ಪ್ರಾಬ್ಲಮ್ನಲ್ಲಿ ಫಸ್ಟ್ ಕೊಟ್ಟಿರೋವಂಥ ಎಂಟ್ರಿ ಮಂತ್ಲಿ ಸ್ಯಾಲರಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮಂತ್ಲಿ ಸ್ಯಾಲರಿ ಏನು ಅಮೌಂಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಮಂತ್ಲಿ ಸ್ಯಾಲ್ರಿ 4000 ಕೊಟ್ಟಿದ್ದಾರೆ. ಪರ್ ಡೇ ಸ್ಯಾಲ್ರಿ ಕೊಟ್ಟರೆ ನೀವು ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. ಮಂತ್ಲಿ ಸ್ಯಾಲ್ರಿ ಅಂತ ಕೊಟ್ಟಾಗ ಡೈರೆಕ್ಟಾಗಿ ಬರೆದ್ರೆ ಆಯಿತು. ನೆಕ್ಸ್ಟ್ ಕೊಟ್ಟಿರೋಂಥ ಎಂಟ್ರಿ ಲೀವ್ ಸ್ಯಾಲರಿ. ಸೊ ಫಸ್ಟ್ ಒನ್ ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ನು ಲೀವ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ಲೀವ್ ಸ್ಯಾಲ್ರಿ ಅಮೌಂಟ್ ಕೊಡಲಿಲ್ಲ, ಏನು ಕೊಟ್ಟಿದ್ದಾರೆ ಅಂತಂದರೆ 5% ಅಂತ ಕೊಟ್ಟಿದ್ದಾರೆ. ಸೊ ಯಾವುದ್ರ ಮೇಲೆ 5% ಮಾಡಿ ಅಂತ ಕೊಟ್ಟಿದ್ದಾರೆ ಅಂತಂದರೆ ಫಸ್ಟ್ ಒನ್ ಅಮೌಂಟ್ ಎಷ್ಟಿದೆ? 4000 ಇದೆ. 4000 ಇಂಟು 5% ಮಾಡಿದ್ರೆ 4 5 20, 200 ರುಪೀಸ್ ಬರುತ್ತೆ. ರಜೆಯಲ್ಲಿ ವರ್ಕ್ ಮಾಡಿದ್ದಕ್ಕೆ 200 ರುಪೀಸ್ ಖರ್ಚು ಮಾಡ್ತಾ ಇದ್ದಾರೆ, ಎಂಪ್ಲಾಯೀಸಿಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇರೋವಂಥ ಎಂಟ್ರಿ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು PF, ಪ್ರಾವಿಡೆಂಟ್ ಫಂಡ್ ಕೊಡ್ತಾ ಇದ್ದಾರೆ ಎಂಪ್ಲಾಯೀಸಿಗೆ. ಪ್ರಾವಿಡೆಂಟ್ ಫಂಡ್ ಅಮೌಂಟ್ ಕ್ವಶನಲ್ಲಿ ಕೊಡಲಿಲ್ಲ, ಅಮೌಂಟ್ ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಪರ್ಸಂಟೇಜ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ? 8% ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ 8% ಮಾಡಿ ಏನು ಕೊಟ್ಟಿದ್ದಾರೆ? 1 and 2 ಅನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. 4000 ಪ್ಲಸ್ 200, 4200 ಮೇಲೆ 8%. ಅಲ್ಲಿ 8 4 32, 320, 8 2 16, 320 16, 336 ಆಗುತ್ತೆ. PF ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟ್ ಫೋರ್ತ್ ಒನ್ ಕೊಟ್ಟಿರೋಂಥ ಎಂಟ್ರಿ ಎಕ್ಸ್ಪೆಂಡಿಚರ್ ಆನ್ ಅಮ್ಯುನಿಟೀಸ್ ಟು ಲೇಬರ್. ಅಮ್ಯುನಿಟೀಸ್ ಅಂದರೆ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಆ ಬೆನಿಫಿಟ್ಸಿಂದ ಎಷ್ಟು ಖರ್ಚಾಗ್ತಿದೆ ಅಂತಂದರೆ ಅಮ್ಯುನಿಟೀಸ್ ಆನ್ ಲೇಬರಿಗೆ ಬೆನಿಫಿಟ್ಸ್ ಕೊಟ್ಟಿರೋದ್ರಿಂದ ತಿಂಗಳಿಗೆ 200 ರೂಪಾಯಿ ಖರ್ಚಾಗ್ತಾ ಇದೆ. ಲಾಸ್ಟ್ ಕೊಟ್ಟಿರೋದು ನಂಬರ್ ಆಫ್ ವರ್ಕಿಂಗ್ ಅವರ್ಸ್, ತಿಂಗಳಲ್ಲಿ ಎಷ್ಟು ಗಂಟೆ ವರ್ಕ್ ಮಾಡ್ತಿದ್ದಾರೆ ಅನ್ನೋದು. ಇದು ಎಕ್ಸ್ಪೆನ್ಸಸ್ ಅಲ್ಲ. ಸೊ ಕಂಪ್ನಿಯವ್ರು ಏನೇನು ಖರ್ಚು ಮಾಡ್ತಿದ್ದಾರೆ ಅಂತಂದರೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ರಜೆಲಿ ವರ್ಕ್ ಮಾಡಿದ್ದಕ್ಕೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, PFಗೆ ಅಂತ ಹೇಳಿ ಅಮೌಂಟ್ ಕೊಡ್ತಾ ಇದ್ದಾರೆ, ಬೆನಿಫಿಟ್ಸಿಗೆ 200 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಖರ್ಚಾಗಿರುವಂಥದ್ದು ಎಷ್ಟು ಅಂತಂದರೆ 4200, 4500, 4736 ರೂಪಾಯಿ ಟೋಟಲ್ ಆಗಿ ಖರ್ಚಾಗಿದೆ. ಸೊ ಇಲ್ಲಿರುವಂಥದ್ದು ಒಂದು ತಿಂಗಳ ಎಕ್ಸ್ಪೆನ್ಸಸ್, ಒಂದು ತಿಂಗಳಿಗೆ 4736 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಕು? ಸ್ಟೇಟ್ಮೆಂಟ್ ಶೋಯಿಂಗ್ ಲೇಬರ್ ಕಾಸ್ಟ್ ಪರ್ ಡೇ ಆಫ್ 8 hours. ಒಂದು ತಿಂಗಳಿಗೆ 4736 ರೂಪಾಯಿ ಖರ್ಚಾದರೆ 8 ಗಂಟೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ನೀವು, ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಸಿಂಪಲ್ ಕ್ಯಾಲ್ಕುಲೇಷನ್. ಇಲ್ಲಿ ಬಂದಿರೋವಂಥದ್ದು ಒಂದು ತಿಂಗಳ ಆನ್ಸರ್. ಒಂದು ತಿಂಗಳಿಗೆ ಎಷ್ಟು ಗಂಟೆ ವರ್ಕ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಒಂದು ತಿಂಗಳಿಗೆ 217 ಗಂಟೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇಲ್ಲಿರೋ ಆನ್ಸರ್ ಎಷ್ಟು ಅಂತಂದರೆ 217 ಗಂಟೆಯ ಆನ್ಸರ್. 217 ಗಂಟೆಗೆ 4736 ರೂಪಾಯಿ ಖರ್ಚಾದರೆ 8 ಗಂಟೆಗೆ ಎಷ್ಟಾಗುತ್ತೆ? ಅವರ್ಸ್ ಕೆಳಗಡೆ ಅವರ್ಸೇ ಬರ್ಕೊಳ್ಬೇಕು. 8 ಅವರ್ಸಿಗೆ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯಿತು. 8 ಇಂಟು 4736 ಡಿವೈಡೆಡ್ ಬೈ 217. ಆಗ ಬರುವಂಥ ಆನ್ಸರ್ 8 ಇಂಟು 2736 ಡಿವೈಡೆಡ್ ಬೈ 217. ಫೈನಲ್ ಆನ್ಸರ್ ಈಸ್ 100. 8 ಇಂಟು 4736 divided by 217. ಆನ್ಸರ್ 174.59 ಬರುತ್ತೆ. ಒಂದು ದಿನಕ್ಕೆ ಒಬ್ಬ ಎಂಪ್ಲಾಯಿಗೆ ಕಂಪ್ನಿಯವರು 174 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಬಂದಿರೋವಂಥದ್ದು ಒಂದು ತಿಂಗಳ ಆನ್ಸರ್. ನೀವು ಒಂದು ದಿನಕ್ಕೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು, ಅಂದರೆ 8 ಅವರ್ಸಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಆನ್ಸರ್ 174 ಬಂದಿದೆ. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಕೆಲವು ಕಾಲೇಜ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲೇ ಎಲ್ಲ ಕಾಲಮ್ನಲ್ಲೂ ಕನ್ವರ್ಷನ್ ಮಾಡೇ ಬರ್ಸ್ತಾರೆ. 217 ಅವರ್ಸಿಗೆ 4000 ಆದರೆ 8 ಅವರ್ಸಿಗೆ ಎಷ್ಟು, ಎಲ್ಲದನ್ನು ಆ ಥರ ಇಲ್ಲಿಂದನೇ ಕನ್ವರ್ಷನ್ ಮಾಡಿ ಬರೆಯೋ ಬದಲು ಲಾಸ್ಟಿಗೆ ಕನ್ವರ್ಷನ್ ಮಾಡಿಕೊಂಡ್ರೆ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.